ಇವರೆಲ್ಲರೂ ಕೂಡ ಮೊದಲು SIT ಮಾಡಿದ ಮೇಲೆ ಸ್ವಾಗತ ಮಾಡಿರ್ತಕ್ಕಂಥವ್ರು. ಡೋಂಗಿ ರಾಜಕಾರಣ ಮಾಡಬಾರ್ದು. SIT ಮಾಡಿದ ಮೇಲೆ SITಗೆ ಕೊಟ್ಟ ಮೇಲೆ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ಇಲ್ಲಿ ಕೊನೆಗೆ ಬಂದು ಅದು ಆರೋಪ ಸುಳ್ಳಾದ್ಮೇಲೆ ಅದರದ ರಾಜಕೀಯ ಲಾಭವನ್ನು ತಗೊಂಡು ಆಡಳಿತ ಪಕ್ಷದ ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. ಇಂಥ ಡೋಂಗಿ ರಾಜಕಾರಣ ಮಾಡೋದಲ್ಲ. ಆಡಳಿತ ಪಕ್ಷದ ಎಷ್ಟು ಲೋಪಗಳನ್ನು ಮಾಡಿರ್ತಕ್ಕಂಥದ್ದು, ಅನೇಕ ವಿಚಾರಗಳಲ್ಲಿ ತಪ್ಪು ಹೆಜ್ಜೆಗಳಲ್ಲಿ ಇಟ್ಟಕ್ಕಂಥದ್ದು, ನೈಜವಾಗಿರ್ತಕ್ಕಂಥ ವಿಷಯಗಳನ್ನು ಎತ್ಕೊಂಡು ರಾಜಕಾರಣ ಮಾಡಿದರೆ ಜನರು ಕೂಡ ಅದಕ್ಕೆ ಹೋಗ್ತಾರೆ. ಜನ ಹಳೆ ಕಾಲದ ಜನ ಇಲ್ಲ. ಇವತ್ತು ಶಾಸಕರಾಗಿರ್ತಕ್ಕಂಥವ್ರಿಗೆ, ಮಂತ್ರಿ ಆಗಿರ್ತಕ್ಕಂಥವ್ರಿಗೆ ಕೆಲವೊಂದು ವಿಚಾರ ಗೊತ್ತಿರೋದಲ್ಲ. ಅದಕ್ಕಿಂತಲೂ ಆಳವಾಗಿ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಇವತ್ತು ಸಮಾಜದಲ್ಲಿ ಜಾಗೃತಿ ಮೂಡಿದೆ. ಡೋಂಗಿ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಯಾರು ಕೂಡ ಜನ ಕ್ಷಮಿಸೋದಿಲ್ಲ ಮತ್ತು ಅವರನ್ನು ಒಪ್ಪೋದಿಲ್ಲ. ಅದಕ್ಕೆ ಡೋಂಗಿ ರಾಜಕಾರಣ ಮಾಡೋದನ್ನು ನಿಲ್ಲಿಸಬೇಕು. ನೈಜ ಸಂಗತಿಗಳನ್ನು ಜನರ ಮುಂದೆ ಇಡುವಂಥದ್ದು ಮಾಡಬೇಕು. ಯಾಕೆ ಸ್ವಾಗತ ಮಾಡಿದರು, ಅವತ್ತಾಕೆ ವಿರೋಧ ಮಾಡಲಿಲ್ಲ? SIT ಕೊಟ್ಟ ಮೇಲೆ ಯಾಕೆ ವಿರೋಧ ಮಾಡಬೇಕಾಗಿತ್ತಲ್ಲ? ಇವ್ರು ನಿಜವಾದ ರಾಜಕಾರಣ ಮಾಡೋದಾಗಿದ್ದರೆ, ಇವರಿಗೆ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಒಂದು ಭಯ, ಭಕ್ತಿ ಅಥವಾ ಶ್ರದ್ಧೆ ಇದ್ದಿದ್ರೆ ಅವತ್ತು ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನ ಯಾಕೆ ವಿರೋಧ ಮಾಡಲಿಲ್ಲ? ಇವರು ಅವತ್ತೆಲ್ಲರೂ ಸ್ವಾಗತ ಮಾಡಿದ್ರಲ್ಲ, ವಿರೋಧ ಪಕ್ಷದವರೆಲ್ಲರೂ ಮೊದಲು ಮಾಡಿಕೊಂಡು. ಪಕ್ಷದ ಅಧ್ಯಕ್ಷರು, ವಿರೋಧ ಪಕ್ಷದವರು, ಅನೇಕ ಆ ಪಕ್ಷದ ಮುಖಂಡರು ಅವತ್ತು ಸ್ವಾಗತ ಮಾಡ್ತಾರೆ. ಇವತ್ತು ಅಲ್ಲಿ ಯಾವುದೇ ಕುರುಗಳು ಸಿಗದೇ ಇರೋದ್ರಿಂದ, ಈ ಆರೋಪ ಸುಳ್ಳ ಅನ್ನೋದು ಗೊತ್ತಾದ ಮೇಲೆ ಇವತ್ತು ಅದನ್ನು ಬಣ್ಣವನ್ನು ಬದಲಿಸ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷ ಮಾಡ್ತಾರೋ. ಇದು ನಿಮಗೆ ಲಾಭ ಸಿಗೋದಿಲ್ಲ. ಕರ್ನಾಟಕ ಸರ್ಕಾರ ಜನರಿಂದ ಆರೋಪ ಬಂದ ಮೇಲೆ ಆರೋಪವನ್ನು ಜನರ ಮುಂದೆ ಸತ್ಯಾಸತ್ಯತೆಗಳನ್ನು ಇಡಬೇಕು ಅಂತ ಹೇಳಿ SIT ಮಾಡಿರೋದು. ಈ ಸತ್ಯಾಸತ್ಯತೆ ಗೊತ್ತಾಗಿದೆ, ಆರೋಪ ಸುಳ್ಳು ಅನ್ನೋದು ಗೊತ್ತಾಗಿದೆ. ಜನರ ಮುಂದೆ ಅದನ್ನು ಇಟ್ಟಿದ್ದೀವಿ. ಇವರು ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು. ಅಲ್ಲಿ ಜಮಖಂಡಿ ತಾಲೂಕದೊಳಗೆ